ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ಸಬ್ಸಿಗೆ ಸೊಪ್ಪು ಮತ್ತು ಮೂಲಂಗಿ ಬೇಳೆ ಸಾಂಬಾರು ಹಾಗೆಯೇ ಒಂದು ಸ್ನ್ಯಾಕ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ತೊಗರಿಬೇಳೆ ಜೊತೆಗೆ ಹೆಸರು ಬೇಳೆಯನ್ನು ಸಹ ಹಾಕಿ ಇದನ್ನು ವಾಶ್ ಮಾಡಿಕೊಂಡು ಅದಕ್ಕೆ ಮುಳುಗುವಷ್ಟು, ಅಂದರೆ ಎಷ್ಟು ಬೇಕೋ ನಿಮಗೆ ಸಾಂಬಾರು ಕ್ವಾಂಟಿಟಿ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು 1 ಲೋಟ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ. ಇದಕ್ಕೆ 2 ಟೊಮ್ಯಾಟೊ, ಇದು ಹುಳಿ ಟೊಮ್ಯಾಟೊ, ಹಾಗಾಗಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಇದಕ್ಕೆ ಹಾಕ್ತಾಯಿಲ್ಲ. ನೀವು ಜಾಮ್ ಟೊಮೆಟೊ ತೊಗೊಂಡಿದ್ರೆ ಹುಣಸೆ ರಸ ಸ್ವಲ್ಪ ಬೆಂದಾದಮೇಲೆ ನಾವು ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕ್ತೀವಲ್ಲ ಆವಾಗ ಹಾಕ್ಕೊಳ್ಳಿ. ಬೇಳೆ ಜೊತೆಗೆ ನಾನು ತರಕಾರಿ ಯಾವತ್ತೂ ಹಾಕಲ್ಲ, ಯಾಕೆಂದರೆ ಬೇಳೆ ನನಗೆ ಮ್ಯಾಶ್ ಮಾಡಬೇಕು. ಆಮೇಲೆ ತರಕಾರಿ ಮಿಕ್ಸ್ಡ್ ಆಗಿಬಿಟ್ಟಿದ್ರೆ ಮ್ಯಾಶ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಈ ರೀತಿ ಒಂದು ಬೌಲ್ನಲ್ಲಿ ತರಕಾರಿಗಳನ್ನ, ಯಾವುದೇ ತರಕಾರಿ ಆದ್ರೂ ಬೇಯೋದಕ್ಕೆ ಈ ರೀತಿ ಇಡ್ತೀನಿ. ಇಲ್ಲಾಂದರೆ ಸಪ್ರೇಟಾಗಿ ಬೇಳೆ ಒಂದು ಸಲ ಬೇಯಿಸ್ಕೋಬೇಕು, ತರಕಾರಿ ಒಂದು ಸಲ ಬೇಯಿಸ್ಕೋಬೇಕು. 2 ಸಲ ಏನಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿ ಒಟ್ಟಿಗೆ ಇಟ್ಬಿಟ್ರೆ ಒಟ್ಟಿಗೆ ಬೆಂದೋಗುತ್ತೆ. ಹಾಗಾಗಿ ಈ ರೀತಿ ಇಡ್ತೀನಿ ನಾನು. ಮೂಲಂಗಿನೂ ಸಹ ಬೆಂದಿದೆ. ಇಲ್ಲಿ ಬೇಳೆ ಬೆಂದಿರೋ ಅಂಥದ್ದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಈ ವಿಸ್ಕರ್ ಬರುತ್ತಲ್ಲ, ಅದ್ರ ಬಿಸಿ ಇದ್ದಾಗಲೇ ಈ ರೀತಿ ಮ್ಯಾಶ್ ಮಾಡ್ಕೊಬಿಟ್ರೆ ಚೆನ್ನಾಗಿ ನಮಗೆ ಸಾಂಬಾರಲ್ಲಿ ಬೇಳೆ ಥರ ಸಿಗಲ್ಲ. ಆವಾಗ ಅದ್ರ ರಸ ಕಟ್ಟು ಅಂತ ಏನು ಹೇಳ್ತೀವಲ್ಲ, ಬೇಳೆ ಕಟ್ಟು ಚೆನ್ನಾಗಿ ಸಿಗುತ್ತೆ. ಇವಾಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಇವಿಷ್ಟನ್ನು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಇಷ್ಟಪಡದೇ ಇದ್ದವರು ಬೇಕಾದರೆ ಇಂಗನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿರೋದು ಘಮ ಬರ್ತಿದ್ದ ಹಾಗೆಯೇ ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಮೊದಲಿಗೆ ಈರುಳ್ಳಿ ಫ್ರೈ ಆಗ್ತಿದ್ದ ಹಾಗೆಯೇ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ. ಯಾಕೆಂದರೆ ಇಲ್ಲಿ ನಾನಿವತ್ತು ಕಾಯಿ ತುರಿನ ರುಬ್ಬಿ ಹಾಕ್ತಾಯಿಲ್ಲ ಸಾಂಬಾರಿಗೆ. ಸಾಂಬಾರು ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಬರಲಿ ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಹಾಕಿದ್ರೆ ಯೂಶ್ವಲಿ ಸ್ವಲ್ಪ ದಪ್ಪ ಬರುತ್ತೆ ಅಲ್ವಾ, ಹಾಗಾಗಿ ನೀವು ಬೇಕಿದ್ರೆ 1 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು. ಕಡಲೆ ಹಿಟ್ಟಿಂದು ಹಸಿ ಘಮ ಹೋಗಿ ಸ್ವಲ್ಪ ಅದು ರೋಸ್ಟ್ ಆಗಿರೋವಂಥ ಘಮ ಬರುತ್ತೆ, ಅಲ್ಲಿವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿದ್ದೀನಿ, 1 ಕಟ್ ಆಗೋಷ್ಟು. ಇದೇನು ಸ್ವಲ್ಪ ಶ್ರಿಂಕ್ ಆದಂಗೆ ಆಗಿಬಿಡತ್ತೆ, ಇಷ್ಟೊಂದು ಇದೆಯಾ ಅಂತ ಅನಿಸುತ್ತೆ. ಬೇಯ್ತಾ ಶ್ರಿಂಕ್ ಆಗಿಬಿಡತ್ತೆ. ನೀವು ಬೇಕಿದ್ರೆ ಬೇಳೆ ಜೊತೆಗೇ ಬೇಯಿಸ್ಕೊಳ್ಳೋಕ್ಕೇ ಹಾಕೋಬೋದು. ನಾನಿಲ್ಲಿ ಆಮೇಲೆ ಒಗ್ಗರಣೆನಲ್ಲೇ ಸೊಪ್ಪನ್ನು ಬೇಯಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಸೊಪ್ಪನ್ನು ಬೇಯಿಸಿದ್ರೆ ಅದರಲ್ಲಿರೋ ಅಂಥ ಪೋಷಕಾಂಶ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ಒಗ್ಗರಣೆಯಲ್ಲೇ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸಾಂಬಾರು ಪುಡಿ, ಖಾರದ ಪುಡಿ ಮಿಕ್ಸ್ಡ್ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ಮತ್ತು ಬೇಯಿಸ್ಕೊಂಡಿದ್ದಂಥ ಮೂಲಂಗಿ, ಬೇಳೆ ಮ್ಯಾಶ್ ಮಾಡಿಟ್ಕೊಂಡಿದ್ನಲ್ಲ, ಬೇಳೆ, ಟೊಮ್ಯಾಟೊ ಎಲ್ಲ ಅದನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ತುಂಬ ನೀರು ಬೇಡ, ತುಂಬ ನೀರು ಥರ ಆದರೆ ಈ ಕಡೆ ಸಾಂಬಾರೂ ಅಲ್ಲ, ಈ ಕಡೆ ರಸಮ್ಮೂ ಅಲ್ಲ, ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಾಕ್ತಾ ಇಲ್ಲ, ಬಟ್ ಮೇಲ್ಗಡೆ ಈ ರೀತಿ ಕಾಯಿ ತುರಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಅದು ಚೆನ್ನಾಗಿ ಸಾಂಬಾರು ಕುದಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಿಂಪಲ್ಲಾಗಿ ಮಾಡೋವಂಥ ಬೇಳೆ, ಮೂಲಂಗಿ, ಸಬ್ಬಸಿಗೆ ಸೊಪ್ಪಿನ ಸಾರು ರೆಡಿ. ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು ಯಾರ್ಯಾರಿಗೆಲ್ಲ ಇಷ್ಟ ಆಗಲ್ಲ, ಖಂಡಿತ ಟ್ರೈ ಮಾಡಿ. ನಾನೊಂದು ಸಲ ಸಬ್ಬಸಿಗೆ ಸೊಪ್ಪಿನ ಪಲಾವ್ ಸಹ ಮಾಡಿದ್ದೆ, ಅದರ ರೆಸಿಪಿನ ಸಹ ಕೇಳ್ತಾ ಇದ್ದೀರಾ. ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ಸಬ್ಬಸಿಗೆ ಸೊಪ್ಪು ಇವಾಗ ಸ್ವಲ್ಪ ಮಳೆಗಾಲ ಅಲ್ವಾ, ಶೀತ ಚಳಿ ಎಲ್ಲ ಆಗೋದು ಕಾಮನ್ನು. ಸಬ್ಬಸಿಗೆ ಸೊಪ್ಪು ಹೀಟ್ ಆಗಿರೋದ್ರಿಂದ ಈ ವೆದರ್ಗೆ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ, ತುಂಬಾ ಒಳ್ಳೆಯದು. ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ, ಸಬ್ಬಸಿಗೆ ಸೊಪ್ಪಿನ ಸಾರು, ಈ ರೀತಿ ಪಲಾವ್ಗಳು ಎಲ್ಲ ಸಖತ್ತಾಗಿರುತ್ತೆ. ಆ್ಯಂಡ್ ಬರೀ ಸಬ್ಬಸಿಗೆ ಸೊಪ್ಪಿನ ಹಾಕಿ ಸಬ್ಬಸಿಗೆ ಸೊಪ್ಪಿನ ಪಜ್ಜಿ ಸಾರು ಅಂತ ಮಾಡ್ತಾರೆ, ಅದಂತೂ ಸಖತ್ತಾಗಿರುತ್ತೆ ಫ್ಲೇವರು. ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಸೊ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪದ ಜೊತೆ ಈ ಸ್ವಲ್ಪ ಮಾಡಿಟ್ಕೊಂಡಿರೋವಂಥ ಬೇಳೆ, ಮೂಲಂಗಿ ಮತ್ತು ಸಬ್ಬಸಿಗೆ ಸೊಪ್ಪಿನ ಸಾರು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ ರೀತಿ ಮಾಡ್ತೀರಾ ಬೇಳೆ ಸಾರು, ಮೂಲಂಗಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿದಿನ ಮಸಾಲೆ ರುಬ್ಬಿ ಮಾಡೋವಂಥದ್ದು ಇದ್ದೇ ಇರುತ್ತೆ. ಕೆಲವೊಮ್ಮೆ ಮಸಾಲೆ ಸಾರು ಬೇಡ ಅಂತ ಅನ್ನಿಸ್ದಾಗ ಈ ರೀತಿ ನಾನು ಬರೀ ಬೇಳೆ ಸಾರಿಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ ಮಾಡಿಬಿಡ್ತೀನಿ. ಅಷ್ಟೇ ಥಿಕ್ನೆಸ್ ಬರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ.
ಹಾಗೆ ಇಲ್ಲಿ ಒಂದು ಹೆಲ್ದಿ ಆಗಿರೋಂಥ ಸ್ನ್ಯಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಟೀಮರ್ಗೆ ನಾನು ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ ಮತ್ತು ಸ್ವೀಟ್ ಪೊಟ್ಯಾಟೊ ಎರಡೂ ಸಹ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವೀಟ್ ಪೊಟ್ಯಾಟೊ ಇಲ್ಲ, ಸಿಹಿ ಗೆಣಸು ಇಲ್ಲ ಅಂತ ಅಂದರೆ ಬರೀ ಆಲೂಗೆಡ್ಡೆನೇ ಸಹ ತೊಗೋಬೋದು. ನಾನಿಲ್ಲಿ ಆಲೂಗೆಡ್ಡೆ, ಸಿಹಿ ಗೆಣಸು, ಕ್ಯಾರೆಟ್, ಬೀನ್ಸು ಮತ್ತು ಕಾರ್ನ್ ಮತ್ತು ಇದು ಫ್ರೋಝನ್ ಪೀಸ್ ಬರುತ್ತೆ ನೋಡಿ ಬಟಾಣಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಇವೆಲ್ಲನೂ ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಮಾಡಿ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಅದನ್ನು ಮ್ಯಾಶ್ ಮಾಡಿ ಕಟ್ಲೆಟ್ ಥರ ಮಾಡ್ಕೊಳ್ಳೋದು. ಇಷ್ಟೊಂದು ಕ್ವಾಂಟಿಟಿ ನೀವು ಒಟ್ಟಿಗೆ ಮಾಡಿ ನೀವು ಫ್ರೀಝರ್ನಲ್ಲಿ ಕಟ್ಲೆಟ್ ಮಾಡಿ ಇಟ್ಕೊಬಿಟ್ರೆ ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ಎಲ್ಲ ಹೊರಗಡೆಯಿಂದ ಪ್ಯಾಟೀಸ್ ಬರುತ್ತೆ ನೋಡಿ, ಅದನ್ನು ತಂದು ನೀವು ಫ್ರೈ ಮಾಡಿ ಕೊಡೋದಕ್ಕಿಂತ ನೀವೇ ಮನೆಯಲ್ಲಿ ಈ ರೀತಿ ಮಾಡಿ ಇಟ್ಕೊಬಿಟ್ರೆ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ನೀವು. ಸೊ ಹಾಗಾಗಿ ನಾನಿಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೆ, ನಿಮಗೂ ಸಹ ತೋರಿಸ್ತಾ ಇದ್ದೀನಿ. ವೆಜಿಟೇಬಲ್ಸ್ ನಿಮ್ಗೆ ಇಷ್ಟವಾದಿದ್ದು ಹಾಕೋಬೋದು, ಇಂಥದ್ದೇ ಹಾಕೋಬೇಕು ಅಂತೇನಿಲ್ಲ. ಮಿಕ್ಸ್ಡ್ ವೆಜಿಟೇಬಲ್ಸ್ ಇದ್ದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬ್ರೆಡ್ ಕ್ರಮ್ಸ್ ಬೇಕು ಅಲ್ವಾ, ಹಾಗಾಗಿ ಒಂದು 4 ಸ್ಲೈಸ್ ಆಗುವಷ್ಟು ಬ್ರೆಡ್ನ ನಾನು ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ರೋಸ್ಟ್ ಏನು ಮಾಡೋದು ಬೇಡ, ಜಸ್ಟ್ ಹಾಗೇ ಪೌಡರ್ ಮಾಡ್ಕೊಳ್ಳಿ, ಬ್ರೆಡ್ ಸಾಕು. ನೆಕ್ಸ್ಟ್ ಇವಾಗ ಸ್ಟೀಮ್ ಮಾಡಿಕೊಂಡಿರೋವಂಥ ತರಕಾರಿಗಳನ್ನ ಒಂದು ದೊಡ್ಡ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುತ್ತಲ್ವ, ಈ ರೀತಿ ಪರಾತ್ಗೆ ಹಾಕ್ಕೊಂಡ್ರೆ ಬೇಗನೆ ಅದು ನಾವು ಕೈನಲ್ಲಿ ಮ್ಯಾಶ್ ಮಾಡೋಕ್ಕಾಗಲ್ಲ, ಆಮೇಲೆ ಬೇಗ ಸಾಫ್ಟ್ ಆಗುತ್ತೆ, ಇದಾಗುತ್ತೆ, ತಣ್ಣಗಾಗುತ್ತೆ. ಹಾಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಈ ರೀತಿ ಮ್ಯಾಶರ್ ಬರುತ್ತಲ್ಲ ಅದರಲ್ಲಿ ನೀಟಾಗಿ ಪೊಟ್ಯಾಟೊ ಮತ್ತು ಸ್ವೀಟ್ ಪೊಟ್ಯಾಟೊ ತರಕಾರಿಗಳು ಏನೇನು ಹಾಕಿದ್ದೀವಿ ಎಲ್ಲವನ್ನು ಎಷ್ಟಾಗುತ್ತೆ ಅಷ್ಟು ಮ್ಯಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಾಗೆಯೇ ಒಂದು 1/4 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರಕ್ಕೆ ನಾನಿಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೀನಿ. ನೀವು ಬೇಕಿದ್ರೆ ಹಸಿರು ಮೆಣಸಿನ್ಕಾಯಿನ ಸಹ ಹಾಕ್ಕೋಬೋದು. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ. ಬೇರೆ ಇದಕ್ಕೆ ಏನು ಹಿಟ್ಟುಗಳನ್ನು ಸೇರಿಸೋದು ಬೇಡ, ಇವಿಷ್ಟೇ ಸಾಕು. ಪೊಟ್ಯಾಟೊ ಮತ್ತು ಸಿಹಿ ಗೆಣಸು ಏನು ಹಾಕಿರ್ತೀವಲ್ಲ ಅದೇ ಬೈಂಡಿಂಗ್ ಕೊಡುತ್ತೆ, ಒಳ್ಳೆ ಬೈಂಡಿಂಗು. ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬಿಟ್ಟು ನಾವು ಅದನ್ನು ನಿಮಗೆ ಕೈಗೆ ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಎಣ್ಣೆನ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಮೇಲೆ ಹೊರಳಿಸ್ಕೊಂಡು ನೀವು ಆ ತಕ್ಷಣವೇ ಬೇಕಾದ್ರೂ ಕಟ್ಲೆಟ್ಸ್ನ ನೀವು ಫ್ರೈ ಮಾಡ್ಕೋಬೋದು, ಡೀಪ್ ಫ್ರೈ ಮಾಡ್ಕೋಬೋದು, ಶಾಲೋ ಫ್ರೈ ಮಾಡ್ಕೋಬೋದು, ಇಲ್ಲ ಏರ್ ಫ್ರೈ ಮಾಡ್ಕೋಬೋದು, ನಿಮಗೆ ಬಿಟ್ಟಿದ್ದು ಅದು. ಇಲ್ಲಾಂದರೆ ಇದನ್ನು ಕಟ್ಲೆಟ್ಸ್ ಒಂದು ಈ ರೀತಿ ರೆಡಿ ಆಗಿಬಿಟ್ರೆ ಬ್ರೆಡ್ಗೆ, ಬರ್ಗರ್ಸ್ಗೆ ಎಲ್ಲದಕ್ಕೂ ಮಧ್ಯಕ್ಕೆ ಪ್ಯಾಟೀಸ್ ಥರನೂ ಹಾಕ್ಕೊಡ್ಬೋದು. ಯೂಶ್ವಲಿ ನನಗೆ ಮತ್ತು ಹಿತೈಷ್ಗೆ ಇಬ್ರಿಗೂ ಬರ್ಗರ್ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಸಿಗೋ ಅಂಥದ್ದನ್ನು ನಾನು ಬರ್ಗರು ಯೂಶ್ವಲಿ ತರಿಸ್ಕೋತಾನೆ, ಬಟ್ ಅಷ್ಟಾಗಿ ಟೇಸ್ಟಾಗೇನೆ ಅಂತ ಅನಿಸಲ್ಲ ನನಗೆ. ಈ ರೀತಿ ಒಂದು ಸಲ ಟ್ರೈ ಮಾಡಿದ್ದೆ ನಾನು, ಒಂದು ಸ್ವಲ್ಪದ್ರಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಬೇಕ್ರಿಗಳಲ್ಲಿ ಸ್ವೀಟ್ ಬನ್ ಬರುತ್ತೆ ನೋಡಿ, ಅದನ್ನು ಸ್ವೀಟ್ ಬನ್ನ ತರಿಸ್ಬಿಟ್ಟು ಮಧ್ಯ ಕಟ್ ಮಾಡಿ ನಾನು ತುಪ್ಪ ಅಥವಾ ಬೆಣ್ಣೆನಲ್ಲಿ ತವಾ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಅದನ್ನು ಈ ಪ್ಯಾಟೀಸ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮಧ್ಯ ಇಟ್ಟು ಅದ್ರ ಮೇಲೆ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹಾಕಿ ಕೊಟ್ಟರೆ ಹೊರಗಡೆ ಸಿಗೋದಕ್ಕಿಂತ ಡಬ್ಬಲ್ ಟೇಸ್ಟ್ ಆಗಿರುತ್ತೆ ಬರ್ಗರು. ಆ ರೀತಿ ತಿಂತೀವಿ ನಾವು ಯಾವಾಗಲೂ ಮಾಡಿಕೊಂಡು. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕಟ್ಲೆಟ್ಸ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಶೇಪ್ ಮಾಡ್ಕೋಬೇಕು, ಒಳ್ಳೆ ಹೊರಗಡೆ ಸಿಗೋವಂಥ ಬರ್ಗರ್ ಶೇಪ್ನಲ್ಲೇ, ಅಂದರೆ ಪ್ಯಾಟೀಸ್ ಏನು ಬರುತ್ತಲ್ಲ ಆ ಶೇಪ್ನಲ್ಲೇ ರೆಡಿ ಆಗುತ್ತೆ. ಈ ಫ್ಲ್ಯಾಟ್ ಮಾಡ್ಕೊಂಡಿರೋದು ಈ ರೀತಿ ಶೇಪ್ ಮಾಡ್ಕೋಬೇಕು ನೀಟಾಗಿ, ಸೈಡ್ಸ್ ಎಲ್ಲ ಏನು ಒಡೆದೋಗದೆ ಇರೋ ರೀತಿಯಲ್ಲಿ ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ಈ ರೀತಿ ಹಾಕ್ಕೊಂಡು ಶೇಪ್ ಮಾಡಿಕೊಂಡ್ರೆ ಕಟ್ಲೆಟ್ಸು ಅಥವಾ ಬರ್ಗರ್ ಪ್ಯಾಟೀಸು ರೆಡಿ ಆಗುತ್ತೆ. ನಾನಿಲ್ಲಿ 4ನ್ನ ರೆಡಿ ಮಾಡಿದ ತಕ್ಷಣವೇ ಏರ್ ಫ್ರೈಗೆ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡಿ ಟೇಸ್ಟ್ ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಂದು 10 ಮಿನಿಟ್ಸ್ ಏರ್ ಫ್ರೈ ಆಗಲಿಕ್ಕೆ ಇಟ್ಟರೆ ಸಾಕು, ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ನೆಕ್ಸ್ಟು ಇನ್ನು ಮಿಕ್ಕಿದಂಥದ್ದನ್ನು ಸಹ ನಾನು ಹಾಗೆ ರೆಡಿ ಮಾಡಿಟ್ಕೊಂಡು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಅಥವಾ ಜಿಪ್ಲಾಕಲ್ಲಿ ಸ್ಟೋರ್ ಮಾಡಿನೂ ಸಹ ನೀವು ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿಟ್ಕೋಬೇಕು. ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಹೊರಗಡೆ ನಾವು ಪ್ಯಾಟೀಸ್ ಎಲ್ಲ ತರ್ತೀವಿ ನೋಡಿ, ಅದೇ ರೀತಿಯಲ್ಲಿ ಟೇಸ್ಟ್ ಇರುತ್ತೆ. ತಿಂಗಳಾನ್ಗಟ್ಲೆ ನೀವು ಇಟ್ಕೋಬೋದು. ಸಂಜೆ ಸ್ಕೂಲಿಂದ ಮಕ್ಕಳು ಬರ್ತಿದ್ದ ಹಾಗೆಯೇ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅಂದಾಗ ನೀವು ಇದನ್ನೇ ಈ ಪ್ಯಾಟೀಸ್ನ ರೋಸ್ಟ್ ಮಾಡಿಬಿಟ್ಟು ಚಪಾತಿ ಒಳಗಡೆನೂ ರೋಲ್ ಥರ ಮಾಡ್ಕೊಡ್ಬೋದು, ಬ್ರೆಡ್ ಒಳಗಡೆನೂ ಸ್ಯಾಂಡ್ವಿಚ್ ಥರ ಮಾಡ್ಕೊಡ್ಬೋದು,
ಮಾಡ್ಕೊಡ್ಬೋದು. ಬನ್ನು ಒಳಗಡೆ ಹಾಕ್ಬಿಟ್ಟು ಬರ್ಗರ್ ಥರ ಮಾಡ್ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ರೆಸಿಪಿ. ನಾನಂತೂ ಈ ರೀತಿ ಮಾಡಿ ಒಂದು ಸಲ ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ 1.5 ಮಂತ್ಸ್ 2 ಮಂತ್ಸ್ ತನಕ ಇದಾಗುತ್ತೆ ನನಗೆ. ತುಂಬಾ ಚೆನ್ನಾಗಿದೆ. ಒಂದೊಂದು ಸಲ ಸ್ನ್ಯಾಕ್ಸ್ಗೂ ಸಹ ಹಾಕಿ ಕಳಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಇಲ್ಲದೇ ನೀಟಾಗಿ ಏರ್ ಫ್ರೈಯರಲ್ಲಿ ರೋಸ್ಟ್ ಮಾಡಿರೋದಕ್ಕೆ ತುಂಬಾ ಚೆನ್ನಾಗಾಗಿದೆ. ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ, ಒಳಗಡೆ ಸಾಫ್ಟಾಗಿ ಸಖತ್ತಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಹಾಗೆಯೇ ಇವತ್ತು ಮತ್ತೆ ನೆಕ್ಸ್ಟ್ ಬ್ಯಾಚ್, ಹೊಸ ಬ್ಯಾಚ್ ರಾಗಿ ಲಾಡುನು ಸಹ ರೆಡಿಯಾಗಿದೆ. ಯಾವುದೇ ಪ್ರಾಡಕ್ಟ್ಸ್ ಬೇಕಿದ್ರೂ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಆರ್ಡರ್ ಮಾಡಿ.